ಉಪವಾಸ ಅಂದರೆ ಹಸಿವು ಮತ್ತು ತಾವು ಅಷ್ಟೇ ಎಂದು ನೀವು ಯೋಚಿಸುತ್ತಿದ್ದೀರಾ. ಹಾಗಾದರೆ ಈ ಕಥೆ ನಿಮ್ಮ ಮನಸ್ಸು ಬದಲಿಸುತ್ತದೆ. ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಉಪವಾಸ ಇಡುತ್ತಿದ್ದ, ನಮಾಜ್ ಕೂಡ ಮಾಡುತ್ತಿದ್ದ. ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು, ಸುಳ್ಳು ಹೇಳುವುದು. ಅವನಿಗೆ ಅನಿಸುತ್ತಿತ್ತು, ನಾನು ಉಪವಾಸ ಇಡುತ್ತಿದ್ದೇನೆ, ಅಷ್ಟು ಸಾಕು. ಅವನು ಒಂದು ದಿನ ಒಬ್ಬ ಹಿರಿಯರನ್ನು ಕೇಳಿದ, ನಾನು ದಿನಾಲೂ ಉಪವಾಸ ಇಡುತ್ತಿದ್ದೇನೆ, ಆದರೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಯಾಕೆ ಅಂತ. ಹಿರಿಯರು ಹೇಳಿದರು, ನಿನ್ನ ಹೊಟ್ಟೆ ಉಪವಾಸ ಇಡುತ್ತಿದೆ, ಆದರೆ ನಿನ್ನ ನಾಲಿಗೆ ಉಪವಾಸದಲ್ಲಿಲ್ಲ. ಈ ಮಾತು ಅವನ ಹೃದಯಕ್ಕೆ ತಟ್ಟಿತು. ಅವನು ಊಟ ಅಷ್ಟೇ ಬಿಡಲಿಲ್ಲ, ಮೋಸ ಮಾಡೋದು ಬಿಟ್ಟ, ಗಾಳಿ ಮಾತು ಬಿಟ್ಟ, ಸುಳ್ಳು ಹೇಳುವುದು ಬಿಟ್ಟ. ಆಮೇಲೆ ನಿಧಾನವಾಗಿ ಜನರು ಅವನ ಮೇಲೆ ನಂಬಿಕೆ ಇಡಲು ಶುರು ಮಾಡಿದರು. ಅದು ಅವನ ಮನಸ್ಸಿಗೆ ಮುಟ್ಟಿತು. ಸ್ನೇಹಿತರೆ, ಉಪವಾಸ ಅಂದರೆ ಹಸಿವು ಅಲ್ಲ, ಉಪವಾಸ ಅಂದರೆ ನಮ್ಮ ಸ್ವಭಾವವನ್ನು ಬದಲಿಸುವ ತರಬೇತಿ. ಈ ಕಥೆಯ ಸಾರಾಂಶ, ಹೊಟ್ಟೆಗೆ ಅಷ್ಟೇ ಅಲ್ಲ, ನಾಲಿಗೆಗೂ ಉಪವಾಸ ಇಡಿ.